ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಶಿವಮೊಗ್ಗ ರಾಜ್ಯ ಬಜೆಟ್ ವಿರುದ್ಧ ಶಾಸಕ ಚನ್ನಬಸಪ್ಪ ಆಕ್ರೋಶ. ನಮಸ್ಕಾರ ವೀಕ್ಷಕರೇ, ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಂಡಿಸಿರುವ 2026-27ನೇ ಸಾಲಿನ ಬಜೆಟ್ ಈಗ ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆಯಾಗಿದೆ. ಈ ಬಾರಿಯ ಬಜೆಟ್ ಕೇವಲ ಅಂಕಿಅಂಶಗಳ ಆಟವಾಗಿದ್ದು, ಜನಸಾಮಾನ್ಯರಿಗೆ ಸಿದ್ದರಾಮಯ್ಯ ಸರ್ಕಾರ ದೊಡ್ಡ ಮಟ್ಟದ ದ್ರೋಹ ಮಾಡಿದೆ ಎಂದು ಶಿವಮೊಗ್ಗ ನಗರದ ಬಿಜೆಪಿ ಶಾಸಕ ಎಸ್.ಎನ್. ಚನ್ನಬಸಪ್ಪ ಚೆನ್ನಿ ಅವರು ಗುಡುಗಿದ್ದಾರೆ. ಶಿವಮೊಗ್ಗದಲ್ಲಿ ಇಂದು ನಡೆದ ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ವಿರುದ್ಧ ಹರಿಹಾಯ್ದ ಪ್ರಮುಖ ಅಂಶಗಳು ಇಲ್ಲಿವೆ. ಈ ಬಜೆಟ್ನಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಹಾಗೂ ಮಲೆನಾಡು ಭಾಗಕ್ಕೆ ಯಾವುದೇ ಹೊಸ ಯೋಜನೆಗಳನ್ನು ಘೋಷಿಸದೆ ಸರ್ಕಾರ ಮಲತಾಯಿ ಧೋರಣೆ ತಳೆದಿದೆ ಎಂದು ಅವರು ಕಿಡಿಕಾರಿದರು. ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಕಡಿತಗೊಳಿಸಿರುವುದು ರಾಜ್ಯದ ಆರ್ಥಿಕತೆಗೆ ಮಾರಕ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರು ಮಂಡಿಸಿರುವುದು ಬಜೆಟ್ ಅಲ್ಲ, ಅದು ಕೇವಲ ಜನರ ಕಣ್ಣಿಗೆ ಮಣ್ಣೆರಚುವ ತಂತ್ರ ಎಂದು ಚನ್ನಬಸಪ್ಪ ಅವರು ನೇರವಾಗಿ ಆರೋಪಿಸಿದ್ದಾರೆ. ಒಟ್ಟಿನಲ್ಲಿ ರಾಜಧಾನಿಯಿಂದ ಮಲೆನಾಡಿನವರೆಗೆ ಈಗ ಬಜೆಟ್ ಬಿಸಿ ತಟ್ಟಿದ್ದು, ವಿಪಕ್ಷಗಳು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿವೆ. ಮುಂದಿನ ಸುದ್ದಿಗಳನ್ನು ವೀಕ್ಷಿಸಲು ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ಸಿದ್ದರಾಮಯ್ಯನವರು 17ನೇ ಬಜೆಟ್ ಅನ್ನ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ದಾಖಲೆಯನ್ನ ಮಾಡಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದಾಖಲೆಗಳ ಕಾರಣಕ್ಕೆ. ಆದರೆ ಇನ್ನೊಂದು ದಾಖಲೆಗಳನ್ನು ತಾವು ಮಾಡ್ತಾನೇ ಇದ್ದಾರೆ ನಿರಂತರವಾಗಿ. ಆ ದಾಖಲೆಗಳಿಗೆ ನಮ್ದು ಸಹಮತ ಇಲ್ಲ. ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಗೆ, ಶಿವಮೊಗ್ಗ ನಗರಕ್ಕೆ 3 ವರ್ಷದಿಂದಲೂ ಕೂಡ ಬಜೆಟ್ನಲ್ಲಿ ದ್ರೋಹ ಮಾಡಿದಿರಲ್ಲ, ಅದು ದಾಖಲೆನೇ ನಿಮ್ಮದು. ನಿರಂತರವಾಗಿ 3 ವರ್ಷ ಮಧ್ಯದೊಳಗಡೆ ಇನ್ನೊಂದು ಇದರ ಬಜೆಟ್ ಬಂತು, ಅದರಲ್ಲೂ ಇಲ್ಲ. ಆಲ್ಮೋಸ್ಟ್ 3 ವರ್ಷದಲ್ಲಿ 4 ಬಜೆಟ್ ಮಂಡನೆ ಮಾಡಿದ್ವಿ, ಒಂದು ಇದನ್ನು ಸೇರ್ಕೊಂಡಂತ ಬಜೆಟ್. ಮತ್ತೊಮ್ಮೆ ಈಗ ನಿನ್ನೆ ನಡೆದಂತ ಬಜೆಟ್ ಒಳಗಡೆ ಕೂಡ ಶಿವಮೊಗ್ಗಕ್ಕೆ ಬಹಳ ದ್ರೋಹ ಮಾಡಿದ್ದೀರಿ, ಅನ್ಯಾಯ ಮಾಡಿದ್ದೀರಿ ಮಲೆನಾಡು ಭಾಗಕ್ಕೆ. ಹಾಗಾಗಿ ಇದನ್ನು ನಾವು ಹೇಳಲೇಬೇಕು. ಹೇಗೆ ಯಾವ್ಯಾವ ಹಂತದಲ್ಲಿ, ಯಾಕಂದ್ರೆ ಯಡಿಯೂರಪ್ಪನವರು ಅಭಿವೃದ್ಧಿ ಮಾಡದಂತ ಸಂಗತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ ಶಿವಮೊಗ್ಗವನ್ನು ಇನ್ನೊಂದಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಅವಕಾಶವನ್ನ ಜೋಡಿಸಬೇಕಾಗಿತ್ತು. ಅದನ್ನು ನೀವು ಮಾಡಲಿಲ್ಲ. ಹಾಗಾಗಿ ಇದರಲ್ಲೂ ದಾಖಲೆಯನ್ನು ಸೃಷ್ಟಿ ಮಾಡಿದಿರಿ. ಶಿವಮೊಗ್ಗಕ್ಕೆ ಏನೂ ಕೊಡದೇ ಇರೋ ಹಾಗೆ ನೋಡ್ಕೊಂಡಿರುವಂತ ದಾಖಲೆ ಇದೆಯಲ್ಲ, ಮಲೆನಾಡಿನ ಜನಕ್ಕೆ ಏನು ಕೊಡಬಾರದು ಅಂತ ನಿರ್ಣಯ ಮಾಡಿದಿರಲ್ಲ, ಇದು ದಾಖಲೆಯ ಪರಮಾವಧಿ ಅಂತೇಳಿ ನಾನು ಭಾವಿಸ್ತೇನೆ. ಅಭಿವೃದ್ಧಿಯ ದೃಷ್ಟಿಯಿಂದ 2025ರವರೆಗೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಶಿವಮೊಗ್ಗ ಜಿಲ್ಲೆಗೆ ಮೊದಲ ಬಾರಿಗೆ ಅನುದಾನ ನೀಡಿದ್ದ ಯಾರಾದ ಮುಖ್ಯಮಂತ್ರಿಗಳಿದ್ರೆ ಅದು ಯಡಿಯೂರಪ್ಪನವರು. ಅದಕ್ಕೆ ಹೇಳಿದೆ, ನಿಮ್ಮ 17ನೇ ಬಜೆಟ್ ಶಿವಮೊಗ್ಗ ಜಿಲ್ಲೆ ದೃಷ್ಟಿಯಿಂದ ಮಲೆನಾಡಿನ ಜನತೆಗೆ ಅಭಿವೃದ್ಧಿ ಶೂನ್ಯವಾಗಿರುವಂತಹ ಬಜೆಟ್ ಅಂತೇಳಿ ನಾನು ಅದನ್ನ ಅವಲೋಕನ ಮಾಡ್ತಾ ಇದ್ದೇನೆ. 23, 24, 25, 26ರಲ್ಲೂ ಕೂಡ ಶೂನ್ಯ ಕೊಡುಗೆಯಿಂದಾಗಿ ಜನ ಬೇಸತ್ತಿದ್ದಾರೆ. ರಾಜ್ಯದ ಸಾಲ 8.41 ಕೋಟಿಗೆ ಏರಿದೆ. ಅದು ಶಿವಮೊಗ್ಗ ಜಿಲ್ಲೆಗೆ ಈ ಸಾಲದ ಪ್ರಮಾಣ ಸ್ವಲ್ಪ ಬರಬೇಕಿತ್ತಲ್ಲ, ಅಲ್ಲೂ ಬರಲಿಲ್ಲ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತೇಳಿ ಚಾರುವಾಕ ಹೇಳಿದಾನೆ. ಆ ಚಾರುವಾಕಂಗಾರ ಬೆಲೆ ಕೊಟ್ಟು ಸ್ವಲ್ಪ ತುಪ್ಪನಾರ ತಿನ್ನಲಪ್ಪ ಅಂತ ಹೇಳಿ ಸಾಲ ಮಾಡಿದೀನಿ ಅಂತೇಳಿ ಹಂಚ್ಬೇಕಿತ್ತಲ್ಲ, ಅದು ಮಾಡಲಿಲ್ಲ.
ಈ ಬಾರಿ 1.15 ಲಕ್ಷ ಕೋಟಿ ಸಾಲ ಬಜೆಟ್ ಮಂಡನೆ ಆಗಿರುತ್ತೆ. ರಾಜ್ಯದ ಸಾಲ 8.41 ಕೋಟಿಗೆ ಏರಿರೋದು, 1.15 ಲಕ್ಷ ಕೋಟಿ ಸಾಲ ಮಾಡಿ ಬಜೆಟ್ ಮಂಡನೆ ಅಡಿಷನಲ್, ಅಂದ್ರೆ 10 ಪಟ್ಟು ಜಾಸ್ತಿ ಮಾಡಿರುವಂತದ್ದು ಸಾಲ ಬಜೆಟ್ ನ ಮಂಡನೆ ಮಾಡ್ಲಿಕ್ಕೋಸ್ಕರ. ಶಿವಮೊಗ್ಗ ಜಿಲ್ಲೆ ಏನ್ ಸಿಕ್ತು ಅಂತ ಅನೇಕರು ಕೇಳ್ತಾರೆ. ಮೊನ್ನೆ ನೀವೆಲ್ಲ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಹೇಳಿದೆ, ನಿಮ್ದೆಲ್ಲ ನಿರೀಕ್ಷೆ ಇದೆಯಾ ಅಂತೇಳಿ. ನಿರೀಕ್ಷೆ ಪಟ್ರೆ ನಾನು ಮೊನ್ನೆನೇ ಹೇಳೋಗಿದ್ದೇನೆ, ನಿರೀಕ್ಷೆ ಪಟ್ರೆ ನಮಗೆ ದುಃಖನೇ ಜಾಸ್ತಿ ಆಗತ್ತೆ ಅಂತೇಳಿ. ನಾವು ನಿರೀಕ್ಷೆ ಪಡೆದೇನೆ ದುಃಖ ಕೊಡುವಂತ ಸ್ಥಿತಿ ಇಲ್ಲಿರುವಂತ 17ನೇ ಬಜೆಟ್. ಏನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಅದರೊಳಗೂ ವಿಶೇಷವಾಗಿ ಕರಾವಳಿ ಜಾಗಕ್ಕೆ, ಶಿವಮೊಗ್ಗದಂತ ಜಾಗಕ್ಕೆ ದ್ವೇಷ ಭಾಷಣ ನಿಯಂತ್ರಿಸಲು ಶಿವಮೊಗ್ಗದಲ್ಲಿ ವಿಶೇಷ ಕಾರ್ಯಪಡೆ, ಸಂವಿಧಾನ ವಿರೋಧಿಯಾಗಿ ನಡೆದಂತಹ ಒಂದು ದ್ವೇಷ ಭಾಷಣದ ಬಿಲ್ ಅಲ್ಲ, ಅದನ್ನು ತಗೊಂಡು ಬಂದು ಅದ್ರ ಮೂಲಕ ವ್ಯಕ್ತಿಗಳನ್ನ ಕಟ್ಟಾಕುವಂತ ವಿಚಾರ, ಸತ್ಯ ಸಂಗತಿಯನ್ನ ಯಾರು ಹೇಳ್ಕೂಡ್ದು ಅಂತ ಹೇಳಿ ಅದಕ್ಕೆ ಬಾಯಿ ಮುಚ್ಚುವಂತ ಕೆಲಸವನ್ನ ಅದನ್ನು ಮಾಡಿರೋದು ಮಂಗಳೂರು, ಉಡುಪಿ, ಶಿವಮೊಗ್ಗ ಜಿಲ್ಲೆಗೆ. ಇದು ಅವ್ರು ಕೊಟ್ಟಂತ ಕೊಡುಗೆ. ಈ ಹಿಂದೆ ಘೋಷಣೆ ಮಾಡಲಾಗಿದ್ದಂತಹ ವಿಮಾನ ನಿಲ್ದಾಣದಲ್ಲಿ ಫ್ಲೈಟ್ ಟ್ರೈನಿಂಗ್ ಸ್ಕೂಲ್, ಇದು ಹಿಂದ್ಸರಿ ಘೋಷಣೆ ಮಾಡಿದ್ರು, ಮತ್ತೊಂದ್ಸರಿ ಅದನ್ನ ಪುನರುಚ್ಚಾರ ಮಾಡಿದ್ದಾರೆ. ಪ್ರಸ್ತುತ ಬಜೆಟ್ ಅಲ್ಲಿ ಹೇಳಿದ್ದಾರೆ ಅದನ್ನ, ಈ ಹಿಂದೆ ಹೇಳಿದ್ರೆ ಮತ್ತೊಂದ್ಸರಿ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಗೆ BCM ಇಲಾಖೆಯಿಂದ 2 ಹಾಸ್ಟೆಲ್ ಮಾತ್ರ. ನಾವು ಏನೇನ್ ಬೇಕು ಅಂತ BCM ಕಮಿಟಿನಲ್ಲಿ ಚರ್ಚೆ ಮಾಡಿದ್ವಿ. ನಾವು ಏನೇನೆಲ್ಲ ಬೇಕಾಗತ್ತೆ ಇಡೀ ರಾಜ್ಯಕ್ಕೂ ಯೋಚನೆ ಮಾಡಿ ಹೇಳಿದ್ವಿ. ಶಿವಮೊಗ್ಗ ಜಿಲ್ಲೆಗೆ ವಿಶೇಷವಾಗಿ ಏನ್ ಬೇಕಾಗತ್ತೆ ಅಂತ ಹೇಳಿದ್ವಿ. ಭದ್ರಾವತಿ ಒಳಚರಂಡಿ ಕೊಟ್ಟಿದ್ದಾರೆ, ಅನಂತಮೂರ್ತಿ ಅವರ ಹೆಸರೊಳಗಡೆ ಅಧ್ಯಯನ ಪೀಠ ಅಂತ ಹೇಳಿದ್ದಾರೆ, ಸ್ವರ್ಭ ಮತ್ತು ಭದ್ರಾವತಿ 7 ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸ ಹೇಳಿದ್ದಾರೆ. ಇದು ದಾಖಲೆಯ ವೀರರು ಮಂಡಿಸಿರುವಂತಹ ಬಜೆಟ್ ಅಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಕೊಟ್ಟಂತಹ ಶೂನ್ಯ ಬಜೆಟ್. ಇದು ನಾವು ಗಂಭೀರವಾಗಿ ಆಲೋಚನೆ ಮಾಡಿದ್ದೇವೆ. ಇದು ಸರಿಯಲ್ಲ. ಇದು ಶಿವಮೊಗ್ಗ ಜಿಲ್ಲೆ ಅನೇಕ ಕೊಡುಗೆಗಳನ್ನು ಕೊಟ್ಟಿರುವಂತ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಇಡೀ ರಾಜ್ಯಕ್ಕೆ. ಆ ಜಿಲ್ಲೆಯನ್ನೇ ಮರಿತೀರಿ ಸಿದ್ದರಾಮಯ್ಯನವರೇ ನೀವು ಅಂತ ಹೇಳಿದ್ರೆ ಬಹಳ ಹಿರಿಯರಿದ್ದೀರಿ ನೀವು. ಈ ರೀತಿ ಆಲೋಚನೆ ಮಾಡುವಂತ ಸಂದರ್ಭದೊಳಗಡೆ ಅದನ್ನ ಸೈಡ್ ಲೈನ್ ಮಾಡುವಂತದ್ದಿಲ್ಲ, ಶಿವಮೊಗ್ಗ ಜಿಲ್ಲೆಯನ್ನು ಸೈಡ್ ಲೈನ್ ಮಾಡುವಂತದ್ದು ಇದು ಅಕ್ಷಮ್ಯ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಗಬೇಕಾಗಿರೋದು ಏನೇನಿತ್ತು ಶಿವಮೊಗ್ಗ ಜಿಲ್ಲೆನಲ್ಲಿ? ಆಗಬೇಕಾಗಿದ್ದು ತುಂಬಾ ಇದೆ, ಆದ್ರೆ ಅದು ಯಾವುದು ಕೂಡ ಆಗಲಿಲ್ಲ ಅನ್ನೋಂಥ ನೋವು ನಮಗಿನ್ನೂ ಇದೆ. ಜಿಲ್ಲಾ ಆಸ್ಪತ್ರೆ ಕೇಳಿದ್ವಿ ನಾವು ಹೋದ್ಬಾರಿ ಸೆಷನ್ ಅಲ್ಲಿ, ಪ್ರತಿ ಬಾರಿ ಕೇಳ್ತೇವೆ. ಮಧ್ಯ ಕರ್ನಾಟಕ ಭಾಗದ ಸೂಪರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ವಿ, ಆದ್ರೆ ಅದ್ರ ಬಗ್ಗೆ ಘೋಷಣೆ ಆಗಲಿಲ್ಲ. ಪ್ರತ್ಯೇಕ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಬೇಕು ಅಂತ ಕೇಳಿದ್ವಿ, ಘೋಷಣೆ ಆಗಲಿಲ್ಲ. ಪೊಲೀಸ್ ಕಮಿಷನರೇಟ್ ಆಫೀಸ್ ಬೇಕು ಅಂತ ಕೇಳಿದ್ವಿ, ಘೋಷಣೆ ಮಾಡಲಿಲ್ಲ. ಯಾಕೆ ಪೊಲೀಸ್ ಕಮಿಷನರೇಟ್ ಆಫೀಸು? ಇವತ್ತು ಮಕ್ಕಳಲ್ಲಿ ಯಾವ ರೀತಿಯ ಒಂದು ಮದ್ಯದ ವ್ಯಸನ, ಡ್ರಗ್ಸಿಗೆ ಸಂಬಂಧಪಟ್ಟಂತೆ ಏನು ಮುಳುಗಿದ್ದಾರೆ, ತೇಲಾಡ್ತಾ ಇದ್ದಾರೆ, ಮಾದಕ ವಸ್ತುಗಳು ಏನು ಸಿಗ್ತಾ ಇದೆ, ಅದಕ್ಕೆ ಸರಿಯಾದಂತ ರೀತಿಯಲ್ಲಿ ಕಡಿವಾಣ ಹಾಕಬೇಕು ಅಂದ್ರೆ ಅದಕ್ಕೆ ಪ್ರತ್ಯೇಕವಾದಂತ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ, ಕಮಿಷನರೇಟ್ ಆಫೀಸ್ ಅವಶ್ಯಕತೆ ಇದೆ ಅಂತ ಹೇಳಿ ಸ್ವತಃ ನಾವು ಇವರನ್ನ ಭೇಟಿ ಮಾಡಿ ಬಂದಿದ್ವಿ. ನಾವು ಗೃಹ ಸಚಿವರನ್ನ ಒಂದಿಂಚ್ ಮುಂದಕ್ಕೆ ಹೋಗಲಿಲ್ಲ. ಅದ್ರ ಪರಿಣಾಮ ಒಬ್ಬ ಯುವಕನು ಕೂಡ ಸಾಯ್ತಾ ಇದ್ದಾನೆ, ಯುವಕರು ಬಲಿಯಾಗ್ತಾ ಇದ್ದಾರೆ. ಮಾದಕ ದ್ರವ್ಯ ಸೇವನೆ ಮಾಡಿ ಒಬ್ಬ ಹುಡುಗನೆಲ್ಲ ಕೊಲೆ ಮಾಡ್ತಾರೆ, ಸಂಕೇತನನ್ನ. ಈ ತರದ 10 ಉದಾಹರಣೆಗಳನ್ನ ನಾನು ಹೇಳ್ಬೋದು. ಆದ್ರೆ ಇದು ಬೇಕು ಅಂತ ಇವರಿಗೆ ಅನಿಸ್ಲಿಲ್ಲ. ಯಾವ್ದು ಬೇಕಾಯ್ತು ಇವರಿಗೆ? ದ್ವೇಷ ಭಾಷಣ ಬೇಕಾಯ್ತು. ಕುಡಿಯೋ ನೀರು ಪೂರೈಕೆ ಯೋಜನೆ, ಶಿವಮೊಗ್ಗ ನಗರಕ್ಕೆ 2ನೇ ಹಂತದ ಕುಡಿಯೋ ನೀರು ಪೂರೈಕೆ ಯೋಜನೆ ಘೋಷಣೆ ಆಗಲಿಲ್ಲ. ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವಾಗ. ಆಯುಷ್ ವಿಶ್ವವಿದ್ಯಾಲಯ 100 ಎಕರೆ ಭೂಮಿ 10 ಕೋಟಿ ಹಣ ಮೀಸಲಿಟ್ಟಿತ್ತು, ಘೋಷಣೆಯಲ್ಲೇ ಮಾಡಲಿಲ್ಲ ಈ ಬಾರಿ.
ಜಿಲ್ಲಾ ಆಡಳಿತ ಭವನ, ನಗರದಲ್ಲಿ ಹೊಸದಾಗಿ ಒಂದು ಜಿಲ್ಲಾ ಆಡಳಿತ ಭವನ ಬೇಕು ಅಂತೇಳಿ ಯೋಚನೆ ಆಗಿತ್ತು, ಘೋಷಣೆ ಮಾಡಲಿಲ್ಲ. ಸ್ಲಮ್ ಅಭಿವೃದ್ಧಿ, ಕೊಳಗೇರಿ ಅಭಿವೃದ್ಧಿಗಳು, ಪ್ರದೇಶಗಳ ಅಭಿವೃದ್ಧಿ, ಅದಕ್ಕೆ ಅನುದಾನ ಬಿಡುಗಡೆ ಆಗಲಿಲ್ಲ, ಅದನ್ನು ಘೋಷಣೆಯನ್ನು ಮಾಡಲಿಲ್ಲ. ನಾನೇ ಸಿಎಂಗೆ ಭೇಟಿ ಮಾಡಿ ಬಂದಿದ್ದೀನಿ 4 ಬಾರಿ. ನೆಹರು ಕ್ರೀಡಾಂಗಣಕ್ಕೆ ಒಂದಷ್ಟು ಅವಶ್ಯಕತೆ ಇದೆ. ಅಲ್ಲಿನ ಯಾರು ಕ್ರೀಡಾಪಟುಗಳಿದ್ದಾರೆ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಒಂದಷ್ಟು ಸಂಗತಿಗಳನ್ನು ಯೋಚನೆ ಮಾಡಿ ನಿಮಗೆ ಹಣ ಬಿಡುಗಡೆ ಮಾಡಿ ಅಂತ ಕೇಳಿದ್ರೆ ₹1 ಕೊಡ್ಲಿಲ್ಲ. ಕೈಗಾರಿಕಾ ಕಾರಿಡಾರ್, ಕೈಗಾರಿಕಾ ಬೆಳವಣಿಗೆಗೆ ಬೇಕಾಗಿರುವಂತ ಕಾರಿಡಾರ್ ಮಾಡಬೇಕು, ಘೋಷಣೆ ಆಗಲಿಲ್ಲ. ನೈಟ್ ಲ್ಯಾಂಡಿಂಗ್ ಅಂಡ್ ಕಾರ್ಗೋ, ಇದು ಬಹಳ ಅಗತ್ಯ ಇರುವಂತದ್ದು, ವಿಮಾನ ನಿಲ್ದಾಣಕ್ಕೆ ಬೇಕಾಗಿರುವಂತದ್ದು. ಕಾರ್ಗೋ ಮಾಡೋದ್ರಿಂದ ಬಹಳಷ್ಟು ಸಂಗತಿಗಳಿಗೆ ನಮಗೆ ಅನುಕೂಲ ಆಗುತ್ತೆ. ಅದಕ್ಕೆ ಬೇಕಾಗಿರುವಂತ ಹಣ ಘೋಷಣೆ ಮಾಡಲೇ ಇಲ್ಲ. ಫುಡ್ ಪಾರ್ಕ್, ಕೃಷಿ ಆಧಾರಿತ ಉತ್ಪನ್ನಗಳ ಸಂಸ್ಕರಣೆಗಾಗಿ ಫುಡ್ ಪಾರ್ಕ್ ಹಲವು ವರ್ಷಗಳಿಂದ ಬೇಡಿಕೆ ಇಟ್ಟಿದೆ ಶಿವಮೊಗ್ಗ, ಕೊಡ್ಲಿಲ್ಲ. ಮೊದಲು ಇವರೆಲ್ಲ ಭೇಟಿ ಮಾಡಿದಾಗ ಅದನ್ನೆಲ್ಲ ನಾವು ಮಾತಾಡಿದ್ವಿ. ಅಡಕೆ ಬೆಳೆಗಾರರ ಸಮಸ್ಯೆಗೆ ಚುಕ್ಕಿ ರೋಗದ ಸಂಶೋಧನೆ 10 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹೋದ್ ಬಾರಿ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ಲಿಲ್ಲ. ಈ ಬಾರಿ ಕೊಡ್ತೀನಿ ಇಡ್ತೀನಿ ಅಂತ ಹೇಳಿದ್ದಾರೆ. ಹೋದ್ ಬಾರಿ ಅದ್ರ ಹಿಂದಿನ ಬಾರಿ ಯಾಕೆ ಕೊಡ್ಲಿಲ್ಲ? ಅನೌನ್ಸ್ ಮಾಡಿತ್ತು ಕೊಡ್ತೀನಿ ಅಂತ ಹೇಳಿ, ಮತ್ತೊಂದು ಸರಿ 10 ಕೋಟಿ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಕಾರ್ಯರೂಪಕ್ಕೆ ತರದೇ ಇರುವಂತ ನೀವು ಯೋಜನೆಗಳನ್ನು ಕೂಡ ಮಾಡ್ತಾ ಇದ್ದೀರಿ, ಇದನ್ನು ಮಾಡಲಿಲ್ಲ. ರೈಲ್ವೆ ಯೋಜನೆಗೆ ರಾಜ್ಯದ ಪಾಲು, ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ಯೋಜನೆ, ಶಿವಮೊಗ್ಗ ಹರಿಯಾಣ ರೈಲ್ವೆ ಯೋಜನೆಗಳಿಗೆ ರಾಜ್ಯದ ಪಾಲಿನ ಅನುದಾನ ಶಿವಮೊಗ್ಗ ರಾಣೆಬೆನ್ನೂರು ರಸ್ತೆಗೆ ಸಂಬಂಧಪಟ್ಟಂತೆ ಮಾಡಿದ್ರು ಅವರು, ಶಿಕಾರಿಪುರ ರಾಣೆಬೆನ್ನೂರಿಗೆ ಸಂಬಂಧಪಟ್ಟ. ಆದ್ರೆ ಇದಕ್ಕೆ ಘೋಷಣೆ ಆಗಲೇ ಇಲ್ಲ. ಹೊಸ ಬಸ್ ಡಿಪೋ ಕೇಳಿದ್ವಿ ನಾವು. ಶಿವಮೊಗ್ಗ ಜಿಲ್ಲೆಯಲ್ಲಿ ಇನ್ನೂ 2 ಡಿಪೋಗಳ ಬೇಡಿಕೆ ಇದೆ ಅಂತ ಹೇಳಿ, ಅದ್ರ ಬಗ್ಗೆ ಘೋಷಣೆ ಮಾಡಲಿಲ್ಲ. ಶಿವಮೊಗ್ಗ ನಗರ ಸಾರಿಗೆಗೆ ಸಂಬಂಧಪಟ್ಟಂತೆ ಮಿನಿಮಮ್ ಒಂದು 20 ಬಸ್ ಬೇಕು ಅಂತ ಕೇಳಿದ್ವಿ ನಾವು, ಘೋಷಣೆ ಮಾಡಲಿಲ್ಲ. ಘೋಷಣೆ ಆಗದೇ ಇರುವಂತ ಅನೇಕ ಸಂಗತಿಗಳು, 18ಕ್ಕೂ ಹೆಚ್ಚು ಸಂಗತಿಗಳಿದೆ. ಪ್ರವಾಸೋದ್ಯಮ, ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಅವಶ್ಯಕತೆಗಳು ಇದ್ರೂ ಕೂಡ ಅದಕ್ಕೊಂಚೂರು ಯಾವುದೋ ಒಂದು ಟಚ್ ಮಾಡಲಿಲ್ಲ. ಶಿವಮೊಗ್ಗ ಮಹಾನಗರ ಪಾಲಿಕೆ ಅಷ್ಟೇ ಅಲ್ಲ, ಇವತ್ತಿನ ಈ ಸರಿಯ ಬಜೆಟ್ ಅನ್ನ ಯೋಚನೆ ಮಾಡಿದ್ರೆ ಬೆಂಗಳೂರಿನಲ್ಲಿ ಹೊಸದಾಗಿ 5 ಮಹಾನಗರ ಪಾಲಿಕೆಗಳು ಏನೇನು ರಚನೆ ಮಾಡಿದ್ದಾರೆ, ಅದಲ್ಲದೆ ಇನ್ನೆಲ್ಲರೂ 2 ಮಹಾನಗರ ಪಾಲಿಕೆಗಳು ಬೀದರ್ ಆ ಕಡೆ ಭಾಗದೊಳಗಡೆ ಯೋಚನೆ ಮಾಡಿದ್ದಾರೆ, ಅದಕ್ಕೆ ಹಣಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇರುವಂತ 11 ಮಹಾನಗರ ಪಾಲಿಕೆಗಳಿಗೆ ಒಂದು 4 ಬಿಡುಗಡೆ ಮಾಡಲಿಲ್ಲ. ಬಜೆಟ್ ಒಳಗಡೆ ಏನು ಹೇಳಲೇ ಇಲ್ಲ. ಉದ್ಯೋಗಸ್ಥ ಮಹಿಳೆಯರ ಹಾಸ್ಟೆಲ್ ಶಿವಮೊಗ್ಗಕ್ಕೆ ಬೇಕು ಅಂತ ಕೇಳಿದ್ವಿ ನಾವು, ಅದ್ರ ಬಗ್ಗೆ ಚಕಾರ ಎತ್ತಲಿಲ್ಲ. ವಿದ್ಯುತ್ ಪ್ರಸರಣ ಕೇಂದ್ರ, ಶಿವಮೊಗ್ಗ ನಗರದಲ್ಲಿ ಅವಶ್ಯಕವಾಗಿ ಬೇಕಾದ ವಿದ್ಯುತ್ ಪ್ರಸರಣ ಕೇಂದ್ರಕ್ಕೆ ಅನುದಾನ ಬೇಕು ಅಂತ ಕೇಳಿತ್ತು, ಒಂದು 4 ಬಿಡುಗಡೆ ಮಾಡಲಿಲ್ಲ. ಹೀಗೆ 18ಕ್ಕೂ ಹೆಚ್ಚು ಸಂಗತಿಗಳನ್ನು ನಾವು ಹೇಳಿದ್ದೇವೆ, ಕೇಳಿದ್ದೇವೆ, ಬಂದಾಗಲೆಲ್ಲ ಮಾತಾಡಿದ್ದೇವೆ. 4 ಬಿಡುಗಡೆ ಮಾಡಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚಕಾರ ಎತ್ತಿಲ್ಲ. 17ನೇ ಬಜೆಟ್ ನಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಗೆ ಅನ್ಯಾಯ ಮಾಡಿರುವಂತದ್ದು ಇದೆಯಲ್ಲ, ಸಿದ್ದರಾಮಯ್ಯನವರು ಮಂಡಿಸಿದಂತ ಬಜೆಟ್ ಚಾಂಪಿಯನ್ ಆಗಿರೋದು ಈ ಹಿನ್ನೆಲೆನಲ್ಲ ಅಂತ ಹೇಳಿ ಅನಿಸ್ಬಿಡುತ್ತೆ ನಮಗೆ. ಶಿವಮೊಗ್ಗಕ್ಕೆ ಏನು ಕೊಡದೇ ಹಾಗೆ ನೋಡ್ಕೊಂಡಿದಾರಲ್ಲ, ಅವರಿಗೆ ಅದಕ್ಕೆ ಒಂದು ದೊಡ್ಡದಾದಂತ ಪ್ರಶಸ್ತಿ ಘೋಷಣೆ ಮಾಡಬೇಕಾಗತ್ತೆ ನಾವು. ಸಿದ್ದರಾಮಯ್ಯನಂತ ಮುತ್ಸದ್ದಿಗಳು ಶಿವಮೊಗ್ಗ ಜಿಲ್ಲೆಯನ್ನ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಶೂನ್ಯ ಮಾಡಬೇಕು ಅಂತ ಹೊರಟಿದಾರಲ್ಲ, ಈ ತರದ ಮಾನಸಿಕತೆಗೊಂದು ನಾವು ಪ್ರಶಸ್ತಿ ಕೊಡುವಂತದ್ದು ಅಗತ್ಯ ಇದೆ ಅಂತ ನನಗಂತೂ ಅನ್ಸುತ್ತೆ. ಮತ್ತೆ ಎಗೈನ್ ಸರ್ಕಾರ ಕಾಂಗ್ರೆಸ್ ಇವತ್ತಲ್ಲ, ಸ್ವತಂತ್ರ ಪೂರ್ವದಿಂದಲೂ ಕೂಡ ಅವತ್ತಿನ ಪರಿಸ್ಥಿತಿ ಬೇರೆ, ಸ್ವತಂತ್ರ ಬಂದ ನಂತರ ಪರಿಸ್ಥಿತಿ ಬೇರೆ. ತುಷ್ಟೀಕರಣದ ನೀತಿ ಮತ್ತೊಮ್ಮೆ ಪುನರಾವರ್ತನೆ ಮಾಡಿದ್ದಾರೆ. ಮುಂದುವರೆದ ಅಲ್ಪಸಂಖ್ಯಾತರ ತುಷ್ಟೀಕರಣ, ತುಂಬಾ ಸಂಗತಿಗಳು ಕೊಟ್ಟಿದ್ದಾರೆ. ಪಟ್ಟಿ ಕೊಡಬಹುದು ನಾನು, ಸಾವಿರಾರು ಕೋಟಿಗಳನ್ನು ಹಣ ಕೊಟ್ಟಿದ್ದಾರೆ. ಮುಜರಾಯಿದ ಪಟ್ಟಿ ತೆಗೆದ್ರೆ
ನಾನು ಬೇಡ್ತಾ ಇದ್ದೇನೆ ಯಾರಿಗೆ? ಮುಜರಾಯಿ ಸಚಿವರಿಗೆ, ರೆಡ್ಡಿ ಅವರಿಗೆ. ನನ್ನೇನಲ್ಲ ದುಡ್ಡಿಲ್ಲ, ನಾನು ಏನ್ ಮಾಡ್ಲಿ ಅಂತ ಹೇಳ್ತಾರೆ. ಅರ್ಕೇಶ್ವರ ದೇವಸ್ಥಾನ ಬಹಳ ಪುರಾತನವಾಗಿರುವಂತ ದೇವಸ್ಥಾನ, ಅಭಿವೃದ್ಧಿ ಪಡಿಸಬೇಕು, 2 ಕೋಟಿ ರೂಪಾಯಿ ಕೊಡಿ ಸರ್ ಅಂತ ಕೇಳಿದ್ರೆ ಒಂದು 25 ಲಕ್ಷ ಕೊಡ್ಬೋದು ಅಷ್ಟೇ, ನಾನು ಯೋಚನೆ ಮಾಡ್ಕೊಡ್ತಿರ್ತೇನೆ ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ಮುಜರಾಯಿಗೆ ಸಂಬಂಧಪಟ್ಟಂತೆ, ಹಿಂದೂಗಳ ಒಟ್ಟು ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಯೋಚನೆ ಮಾಡಿದ್ರೆ ನಮ್ಮ ಹತ್ರ ಹಣ ಇಲ್ಲ. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಹಣ ಇದೆ ನಮ್ಮ ಹತ್ರ. ಮಾಡಬೇಡಿ ಅಂತ ಹೇಳಲ್ಲ, ಅವ್ರಿಗೆ ಎಜುಕೇಶನ್ ಕೊಡಬೇಡಿ ಅಂತ ಹೇಳೋದಿಲ್ಲ ನಾವು. ಎಲ್ಲದನ್ನು ಒಂದೇ ತಟ್ಟೆ ತೂಗ್ಬೇಕಲ್ಲ ನೀವು. ಅದನ್ನ ಮಾಡಿ ಅಂತ ಇದೆಯಲ್ಲ ನಮ್ದು ರಿಕ್ವೆಸ್ಟ್ ಇರುವಂತದ್ದು. ಯಾಕೆಂದ್ರೆ ಯಾವುದೇ ಒಂದು ಸಮಾಜ ವಿದ್ಯಾವಂತ ಸಮಾಜ ಆದ್ರೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೊಳ್ಳುತ್ತೆ. ಅದು ಬೇಡಬೇಡಿ ಅಂತ ಹೇಳೋದಿಲ್ಲ ನಾವು. ಆಜಾದ್ ಶಾಲೆ ಮತ್ತು ಉರ್ದು ಶಾಲೆಗಳಿಗೆ 600 ಕೋಟಿ ಕೊಡ್ಬೇಡಿ ಅಂತ ಹೇಳಲ್ಲ ನಾವು. ಇದಕ್ಕೆ ಯಾಕೆ ಕೊಡಲ್ಲ ನೀವು ಅಂತ ಕೇಳ್ತಾ ಇರೋದು. ನಮ್ಮ ಹಕ್ಕಲ್ವ ಹಾಗಾದ್ರೆ? ದೇವಾಲಯಗಳ ಅಭಿವೃದ್ಧಿಗೆ ಹಣ ಕೊಡಬೇಕು ಅನ್ನೋದು ಎಂತದ್ದು ನಮ್ದು ಕೊಡ್ಬೇಕಾದ್ರೆ ನಿಮ್ ಜವಾಬ್ದಾರಿ ಹೌದಾ ಅಲ್ವೋ? ನಾವು ಇದಕ್ಕೆ ಯಾಕೆ ಕೊಟ್ರಿ ಅಂತ ಕೇಳಿದ ತಕ್ಷಣ ಕೋಮುವಾದಿ ಅಂತ ಹೇಳ್ಬಿಡ್ತೀರಲ್ಲ ನೀವು. ದೇವಸ್ಥಾನಗಳಿಗೆ ಯಾಕೆ ಕೊಡಲ್ಲ, ಇದಕ್ಕೆ ಕೊಡ್ತೀರಿ ಅಂತ ಹೇಳಿ ಅದಕ್ಕೆ ಯಾಕೆ ಕೊಡಲ್ಲ ಅಂತ ಹಕ್ಕನ್ನೆಲ್ಲ ಪ್ರತಿಪಾದನೆ ಮಾಡ್ತಾ ಇರೋಂಥದ್ದು. ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ಅಂತ ಕತೆ ಹೇಳ್ತೀರಾ? ಇದನ್ನ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೇವೆ ನಾವು. ಕಳೆದ 25 ಅದೇ ಕೆಲಸ ಮಾಡಿದ್ದೀರಾ, 26 ಅದೇ ಕೆಲಸ ಮಾಡಿದ್ದೀರಿ. ಸಾವಿರಾರು ಕೋಟಿ ಕೊಟ್ಟಿದ್ದೀರಿ. ದೇವಸ್ಥಾನಗಳ ಅಭಿವೃದ್ಧಿಗೆ ಕೊಡಲ್ಲ ನೀವು ಅಂತ ಹೇಳಿದ್ರೆ ಹೆಂಗ್ ಸರಿ ಆಗತ್ತೆ ಇದು? ಆಯ್ತು, ನಮ್ಮ ಶಿವಮೊಗ್ಗ ಜಿಲ್ಲೆ ಬೇಡ, ರಾಜ್ಯದಲ್ಲಿರುವಂತ ದೇವಸ್ಥಾನಗಳ ಅಭಿವೃದ್ಧಿಗೆ ನೀವು ಹಣ ಬಿಡುಗಡೆ ಮಾಡ್ಬೇಕಲ್ಲ, ಮಾಡಿದಿರಾ? ನಿಗಮ ಮಂಡಳಿಗಳನ್ನ ಸ್ಥಾಪನೆ ಮಾಡಿಲ್ಲ. 11 ನಿಗಮಗಳನ್ನ ಮಾಡಿದ್ದೇವೆ ನಾವು ಸಮಿತಿಯೊಳಗೆ ತೀರ್ಮಾನ ಮಾಡಿ ಇಂತಿಂತದ್ದು ಬೇಕು ಅಂತ ಹೇಳಿಕೊಟ್ಟಿದ್ದೇವೆ. ಹಣ ಬಿಡುಗಡೆ ಮಾಡಲಿಲ್ಲ ನೀವು. ಹಿಂದುಳಿದ ವರ್ಗಗಳ ಇಲಾಖೆಯ ಮೂಲಕ, ಅಲ್ಪಸಂಖ್ಯಾತ ಇಲಾಖೆ, ಹಿಂದುಳಿದ ವರ್ಗ ಇಲಾಖೆಯ ಮೂಲಕ ನಾವು ತೀರ್ಮಾನ ಮಾಡಿ ಕಳಿಸಿದ್ದೇವೆ. ಅದಕ್ಕೆ ಅಭಿವೃದ್ಧಿಗೆ ಹಣನೇ ಕೊಡಲ್ಲ ನೀವು. ಮುಸಲ್ಮಾನರ ನಿಗಮ ಮಾಡ್ತೀರಿ, 1500 ರೂಪಾಯಿ 500 ಕೋಟಿ ಕೊಡ್ತೀರಿ. ಆ 11 ನಿಗಮಕ್ಕೆ 2 ಕೋಟಿ 10 ಕೋಟಿ ಫಲಾನುಭವಿಗಳನ್ನ ಆಯ್ಕೆ ಮಾಡೋದು ಒಬ್ಬರನ್ನ 3 ಜನರನ್ನ. ಬೇಜಾರಾಗುತ್ತೋ ಇಲ್ಲೋ? ಸಿಟ್ಟು ಬರುತ್ತೋ ಇಲ್ಲೋ ಹಿಂದೂ ಸಮಾಜಕ್ಕೆ? ಇದ್ರ ಬಗ್ಗೆ ಯೋಚನೆ ಮಾಡೋದು ಬಹಳ ಅಗತ್ಯ ಇದೆ. ಸಿದ್ದರಾಮಯ್ಯನವರೇ, ನೀವು ತುಷ್ಟೀಕರಣವನ್ನ ಕೈ ಬಿಡಬೇಕು. ಇದು ಒಂದು ಭಾಗ. ಜಲ್ ಜೀವನ್ ಮಿಷನ್ ಬಗ್ಗೆ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಕೇಂದ್ರ ಸರ್ಕಾರ ನೀಡಬೇಕಾಗಿರುವಂತ 30,888 ಕೋಟಿ ಒಳಗಡೆ 11,786 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದೆ ಈಗಾಗಲೇ ನಿಮ್ಗೆ ಹಣ ಬಳಕೆ ಮಾಡಿದ ವರದಿ ಕೊಟ್ರೆ, ಯುಸಿ ಕೊಟ್ರೆ ಉಳಿದಿದ್ದ ಹಣ ಬಿಡುಗಡೆ ಮಾಡ್ತಾರೆ. ಇದ್ರ ಬಗ್ಗೆ ರಾಜ್ಯಪಾಲರ ನಮ್ಮ ಬಜೆಟ್ ಒಳಗಡೆ ಕೇಂದ್ರ ಸರ್ಕಾರಕ್ಕೆ ದೂರುವಂತ ಕೆಲಸ ಮಾಡಿದ್ದಾರೆ. ಬಿಟ್ರೆ ಕೇಂದ್ರ ಸರ್ಕಾರ ಮಾಡಿರುವಂತ ಒಳ್ಳೆ ಸಂಗತಿಗಳನ್ನ ಎಲ್ಲೊಂದ್ ಕಡೆ ಹೇಳ್ಬೇಕಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಹಣದ ಬಗ್ಗೆ ನೀವು ಚಕಾರ ಎತ್ತಬೇಕಲ್ಲ. ಕೊಡ್ಲಿಲ್ಲ ಅಂತ ಹೇಳ್ತಿದ್ದೀರಿ, ಕೊಟ್ಟಿರುವಂತ ದಾಖಲೆಗಳನ್ನ ಪ್ರಕಟ ಮಾಡ್ತಾ ಇದ್ದೇವೆ. ಇಂದಿರಾ ವಿದ್ಯಾರ್ಥಿ ಕ್ಯಾಂಟೀನ್, ನೀವು ಇಂದಿರಾ ಗಾಂಧಿ ಅಷ್ಟೊಳಗೆ ಏನ್ ಬೇಕಾದ್ರೂ ಮಾಡಿ, ನಾನು ಬೇಡ ಅಂತ ಹೇಳೋದಿಲ್ಲ. ತಪ್ಪು ಮಾಹಿತಿ ಕೊಡುವಂತ ಅಗತ್ಯ ಇಲ್ಲ ಈ ಸಮಾಜಕ್ಕೆ, ಈ ರಾಜ್ಯದ ಜನತೆಗೆ. ಇಂದಿರಾ ಗಾಂಧಿ ಹೆಸರು ಕಿಟ್ ವಿತರಣೆ ಮಾಡ್ತೀನಿ ಅಂತ ಹೇಳ್ತೀರಿ, ಏನ್ ಬೇಕಾದ್ರೂ ಮಾಡಿ. ಕಿಟ್ಲ ಮೇಲ್ದಂಡೆ ಯೋಜನೆ ಮತ್ತೆ ನೆಲೆಗುದಿಗೆ ಬಿಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದಾರಲ್ಲ ಸಿದ್ದರಾಮಯ್ಯನವರೇ ನೀವು. $1,00,000 ಕೋಟಿ ವಿಜಯಪುರ ಚುನಾವಣೆ ಸಂದರ್ಭ ಕೊಡ್ತೀನಿ ಅಂತ ಹೇಳಿದ್ರಿ, ಕೊಟ್ರ?
ಕಿಟ್ಟ ಮೇಲ್ದಂಡೆ ಯೋಜನೆಗೆ ಹಣ ವೆಚ್ಚಕ್ಕೆ ಹಣ ಇರಲಿಲ್ಲ. ನಿಮ್ದು ಕನಸಿನ ಕೂಸು ಯುವ ನಿಧಿ ಕೊಟ್ರ ಹಣ? ಯುವ ನಿಧಿಗೆ ಹಣ ಇಡ್ಲಿಲ್ಲ ನೀವು. ಯುವಕರೇನ್ ಪಾಪ ಮಾಡಿದ್ದಾರೆ? ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಮಾಡೋರು ನೀವು, ಯುವ ನಿಧಿ ಬಗ್ಗೆ ಯಾಕೆ ಯೋಚನೆ ಮಾಡಿದಿಲ್ಲ ನೀವು? ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಗೋವಿಂದರಾಜ ಸಮಿತಿ ನೆಪ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ದೀರಿ ನೀವು. ಬಿಟ್ರೆ ಅದ್ರ ಬಗ್ಗೆ ಪ್ರಾಮಾಣಿಕ ಯೋಚನೆ ಮಾಡಲಿಲ್ಲ. ಹೋದ ಬಾರಿ 8 ದಿನಗಳ ಕಾಲ ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆ ನಡೆದಿರುವಂತದ್ದು ಬೆಳಗಾವಿ ಅಧಿವೇಶನದಲ್ಲಿ. ರಾಜ್ಯದ 11 ಮಹಾನಗರ ಪಾಲಿಕೆ ಬಗ್ಗೆ ಹೇಳಿದೆ ನಾನು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ 60,000 ಕೋಟಿ, ದಾವಣಗೆರೆ ಮಹಾನಗರ ಪಾಲಿಕೆಗೆ 100 ಕೋಟಿ. ಇದು ಹೊರತುಪಡಿಸಿದ್ರೆ ಯಾವ ಮಹಾನಗರ ಪಾಲಿಕೆಗೆ ಹಣ ಕೊಟ್ಟಿದ್ದೀರಿ ನೀವು?